ಬೆಳ್ಳಂಬೆಳಗ್ಗೆ ವಾಹನ ಸವಾರರಿಗೆ ಮತ್ತೆ ಬಿಗ್ ಶಾಕ್ ಎದುರಾಗಿದೆ. ಪೆಟ್ರೋಲ್ ಹಾಗೂ ಡೀಸೆಲ್ ದರ ಮತ್ತೆ ಏರಿಕೆ ಕಂಡಿದೆ. ಪೆಟ್ರೋಲ್ ಡೀಸೆಲ್ ದರದಲ್ಲಿ 90 ಪೈಸೆ ಏರಿಕೆ ಕಂಡಿದ್ದು ಗ್ರಾಹಕರಿಗೆ ಮತ್ತೆ ಶಾಕ್ ಎದುರಾಗಿದೆ. ಗ್ರಾಹಕರಿಗೆ ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳು ಶಾಕ್ ಕೊಟ್ಟಿವೆ. 5 ದಿನದಲ್ಲಿ ಎರಡನೇ ಬಾರಿ ಈಗ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಕಂಡಿರೋದು. ಹಾಗಾಗಿ ವಾಹನ ಸವಾರರು ಈಗ ಮತ್ತೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕಳೆದ ವಾರವಷ್ಟೇ ಪೆಟ್ರೋಲ್ ಬೆಲೆಯಲ್ಲಿ ₹3 ಹೆಚ್ಚಳ ಆಗಿತ್ತು. ಅದು ಕೂಡ ಬೆಳ್ಳಂಬೆಳಗ್ಗೆನೇ ಬೆಲೆ ಏರಿಕೆ ಆಗಿತ್ತು. ಇವತ್ತು ಮತ್ತೆ 90 ಪೈಸೆ ಏರಿಕೆ ಕಂಡಿದೆ. ಸಾರ್ವಜನಿಕರ ಜೇಬಿಗೆ ಕತ್ತರಿ ಬೀಳಲಿದ್ದು ಪೆಟ್ರೋಲ್ ಡೀಸೆಲ್ ಪರಿಷ್ಕೃತ ದರ ತಕ್ಷಣದಿಂದಲೇ ಜಾರಿ ಅಂತೇಳಿ ಈಗ ಪ್ರಕಟಣೆ ಹೊರಬಿದ್ದಿದೆ. ಹೀಗಾಗಿ ವಾಹನ ಸವಾರರು ಈಗ ಮತ್ತೆ ಸಂಕಷ್ಟಕ್ಕೆ ಸಿಲುಕ್ತಾ ಇದ್ದಾರೆ. ಪೆಟ್ರೋಲ್ ಬೆಲೆಯಲ್ಲಿ ಮತ್ತೆ ಏರಿಕೆ ಕಂಡಿದೆ. ಒಂದು ವಾರದಲ್ಲಿ ಎರಡೆರಡು ಬಾರಿ ಪೆಟ್ರೋಲ್ ದರ ಏರಿಕೆ ಮಾಡ್ತಾರೆ ಅಂತ ಅಂದ್ರೆ ಗ್ರಾಹಕರು ಏನ್ ಮಾಡಬೇಕು? ಪ್ರತಿನಿತ್ಯವೂ ಕೂಡ 2 ವೀಲರ್ 4 ವೀಲರ್ ಅಲ್ಲಿ ಓಡಾಡಲೇಬೇಕು ಅಂತ ಅನಿವಾರ್ಯ ಸ್ಥಿತಿಯಲ್ಲಿ ಜನರಿದ್ದಾರೆ. ಅಂತ ಸ್ಥಿತಿಗೆ ಬಂದ್ಬಿಟ್ಟಿದೆ. ಅಂಥದ್ರಲ್ಲಿ ಒಂದು ವಾರದಲ್ಲಿ ಎರಡೆರಡು ಬಾರಿ ಪೆಟ್ರೋಲ್ ದರ ಏರಿಕೆ ಅಂದ್ರೆ ಇಲ್ಲಿವರೆಗೂ ಕೂಡ ಪೆಟ್ರೋಲ್ ಡೀಸೆಲ್ ಸಿಗೋದೇ ಕಷ್ಟ ಎನ್ನಲಾಗ್ತಾ ಇತ್ತು. ಈಗ ಸಿಕ್ರೂ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಸದ್ಯ 90 ಪೈಸೆ ಏರಿಕೆ ಕಂಡಿದ್ದು ವಾಹನ ಸವಾರರು ಈಗ ಮತ್ತೆ ಅವರ ಜೇಬಿಗೆ ಕತ್ತರಿ ಬೀಳ್ತಾ ಇದೆ. ಜೇಬು ಸುಡ್ತಾ ಇದೆ ಪೆಟ್ರೋಲ್ ಡೀಸೆಲ್ ಬೆಲೆ. ಪ್ರತಿನಿತ್ಯವೂ ಕೂಡ ತಮ್ಮ ವಾಹನಗಳ ಮೇಲೆ ಅವಲಂಬಿತರಾಗಿರುವಂತ ಜನರು ಗ್ರಾಹಕರು ಏನ್ ಮಾಡಬೇಕು? ಎಲ್ಲರೂ ಕೂಡ ಮೆಟ್ರೋದಲ್ಲಿ, ಬಸ್ನಲ್ಲಿ, ರೈಲ್ನಲ್ಲಿ ಓಡಾಡೋದಕ್ಕಾಗಲ್ಲ. ಕಾರಣ ಅಷ್ಟು ವ್ಯವಸ್ಥೆ ಇಲ್ಲ. ಎಲ್ಲಾ ಕಡೆ ಮೆಟ್ರೋ ಇರೋದಿಲ್ಲ, ಎಲ್ಲಾ ಕಡೆ ರೈಲ್ ಇರೋದಿಲ್ಲ, ಬಸ್ ಇರೋದಿಲ್ಲ.